ಹೆಲೋ ಫ್ರೆಂಡ್ಸ್, ಸ್ಟಡಿ ಕರ್ನಾಟಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೇ ಮಂತಲ್ಲಿ ಬಂದಿರುವಂಥ ಕರ್ನಾಟಕ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್. ಕ್ವೆಶನ್ ನಂಬರ್ 1. ಕರ್ನಾಟಕದ ಸರ್ಕಾರಿ ಶಾಲೆಗಳ 8 ಅಂಶಗಳ ಶಿಕ್ಷಣ ಖಾತರಿ ಯೋಜನೆಯು ಯಾವ ಶೈಕ್ಷಣಿಕ ವರ್ಷವನ್ನು ಗುರಿಯಾಗಿಸಿಕೊಂಡಿದೆ? The 8-point education guarantee scheme for government schools in Karnataka is targeted at which academic year? Yes, option C, 26-27 is the right answer. ಮುಂದೋಗೋಣ. Before that, okay, we are launching a new course for land surveyor and it is covering a complete syllabus of land surveyor specific paper 2. ಆ್ಯಂಡ್ ಏನೇನು ಸಿಗುತ್ತೆ ನಿಮಗೆ ಇದರಲ್ಲಿ? ಯು ವಿಲ್ ಗೆಟ್ ಅ ಸಾಫ್ಟ್ ಕಾಪಿ ನೋಟ್ಸ್, ವಿಡಿಯೋ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್ ಆ್ಯಂಡ್ ಟೆಸ್ಟ್. ಸೊ ಸ್ವಾತಂತ್ರ್ಯ ದಿನದ ಪ್ರಯುಕ್ತವಾಗಿ ವಿ ಹ್ಯಾವ್ ಅ ಆಫರ್ ಆಫ್ 29% ಆಫ್ ಆ್ಯಂಡ್ ಯು ವಿಲ್ ಗೆಟ್ ದ ಹೋಲ್ ಕೋರ್ಸ್ ಫಾರ್ 1999. ಸೊ ಗ್ರ್ಯಾಬ್ ದ ಆಫರ್ ಆ್ಯಂಡ್ ಜಾಯಿನ್ ದ ಕ್ಲಾಸ್. ಕ್ವೆಶನ್ ನಂಬರ್ 2. ಈ ಯೋಜನೆಯಡಿ ಮೂಲಭೂತ ಕೃತಕ ಬುದ್ಧಿಮತ್ತೆ AI ಶಿಕ್ಷಣವನ್ನು ಯಾವ ತರಗತಿಯಿಂದ ಪರಿಚಯಿಸಲು ಉದ್ದೇಶಿಸಲಾಗಿದೆ? From which class is a basic AI education proposed to be introduced? Option C, 3ನೇ ತರಗತಿಯಿಂದ. Class 3 is the right answer. Question 3. ಸುಮಾರು ಎಷ್ಟು ಶಾಲೆಗಳನ್ನು ದ್ವಿಭಾಷಾ ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ KPS ಮೇಲ್ದರ್ಜೆಗೇರಿಸಲು ಉದ್ದೇಶಿಸಲಾಗಿದೆ? Approximately how many schools are proposed to be upgraded into bilingual Karnataka public schools? The right answer is option C, 900. Okay. ಈ 8 ಅಂಶಗಳ ಶಿಕ್ಷಣ ಖಾತರಿ ಯೋಜನೆಯು ಇದರದ್ದು ಸ್ವಲ್ಪ ಕೀ ಹೈಲೈಟ್ಸ್ನ ನೋಡ್ಬಿಡೋಣ. ಟಾರ್ಗೆಟೆಡ್ ಅಕಾಡೆಮಿಕ್ ಇಯರ್ ಅಂತಂದರೆ ಇಟ್ ಈಸ್ 26-27 ಆ್ಯಂಡ್ ಬೆನಿಫಿಷಿಯರ್ಸ್ ಯಾರು? ಸ್ಟೂಡೆಂಟ್ಸ್ ಆಫ್ ಕೋರ್ಸ್. ಎಷ್ಟು ಜನ? 50 ಲಕ್ಷ. ಆಮೇಲೆ ಕಂಪ್ಯೂಟರ್ ಎಜುಕೇಷನ್ನ ಫಸ್ಟ್ ಕ್ಲಾಸಿಂದನೇ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಬೇಸಿಕ್ AI ಎಜುಕೇಷನ್ ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಕ್ಲಾಸ್ 3ಇಂದ ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಸ್ಕೂಲ್ಸ್ ಈಗ ಆಲ್ರೆಡಿ ಇರುವಂಥ 900 ಸ್ಕೂಲ್ಸ್ನ ಪಬ್ಲಿಕ್ ಸ್ಕೂಲ್ ಆಗಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅಲ್ಲಿ 2 ಲ್ಯಾಂಗ್ವೇಜ್ ಬರುತ್ತೆ, ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಹೀಗೆ. ಅದಾದಮೇಲೆ ಇದ್ರದ್ದು ಪ್ರಪೋಸ್ಡ್ ಫಂಡಿಂಗ್ ಅಂತಂದರೆ 3900 crores. ಟೀಚರ್ ಪೋಸ್ಟ್ 15,000 ಪೋಸ್ಟನ್ನು ಕರಿಬೇಕು ಅಂದ್ಕೊಂಡಿದ್ದಾರೆ. ಮೆಮೊರಿ ಟ್ರಿಕ್ ಹೆಂಗೆ ಅಂತಂದರೆ 1, 3, 900, 3900 ಆ್ಯಂಡ್ 15,000. ಹೇಗೆ? ಕ್ಲಾಸ್ 1ಇಂದ ಕಂಪ್ಯೂಟರ್ ಎಜುಕೇಷನ್, ಕ್ಲಾಸ್ 3ಇಂದ AI, ಅದಾದಮೇಲೆ 900 KPS ಸ್ಕೂಲ್ಸ್, ಆಮೇಲೆ 3900 crores ಫಂಡಿಂಗ್ ಆ್ಯಂಡ್ 15,000 ಟೀಚರ್ಸ್. ಇದರಲ್ಲಿ ಇನ್ನೂ ಹೇಳಬೇಕು ಅಂತಂದರೆ ಈ 8 ಅಂಶಗಳಲ್ಲಿ ಹೇಗೆ ಫಸ್ಟು ಕ್ಲಾಸ್ 1ಇಂದ ಕ್ಲಾಸ್ 5th ಒಬ್ಬರು ಸ್ಪೆಸಿಫಿಕ್ ಕ್ಲಾಸ್ ಟೀಚರ್ ಇರ್ತಾರೆ, ಅದನ್ನು ಕಂಪಲ್ಸರಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಕ್ಲಾಸ್ 6th ಎವ್ರಿ ಇಂಡಿವಿಜುವಲ್ ಸಬ್ಜೆಕ್ಟಿಗೆ ಒಬ್ಬೊಬ್ಬರು ಟೀಚರ್, ಸಪ್ರೇಟ್ ಸ್ಪೆಸಿಫಿಕ್ ಟೀಚರ್ ಇರಬೇಕು, ಆ ಥರ ಸೆಲೆಕ್ಟ್ ಮಾಡ್ತಿದ್ದಾರೆ. ಅದಾದಮೇಲೆ ಈಗ ಟೀಚರ್ಸಿಗೆ ಎಲ್ಲ ನಾನ್ ಟೀಚಿಂಗ್ದು ಏನೇನು ಕೆಲಸ ಇರುತ್ತೋ ಅದು ಕೂಡ ಅವ್ರ ಮೇಲೆ ಬರ್ಡನ್ ಆಗ್ತಿದೆ. ಸೊ ಅದನ್ನು ಕಡಿಮೆ ಮಾಡಬೇಕಂತ ನಾನ್ ಟೀಚಿಂಗ್ ಸ್ಟಾಫ್ನ ಕೂಡ ಹೈಯರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ ಈ ಯೋಜನೆ ಅಡಿ. ಅದಾದಮೇಲೆ ಇನ್ನೊಂದು ಹೇಳೋದಾದರೆ ಮತ್ತು PT ಟೀಚರ್, ಆರ್ಟ್ ಟೀಚರ್, ಮ್ಯೂಸಿಕ್ ಟೀಚರ್ ಸಪ್ರೇಟ್ ಎವ್ರಿ ಸ್ಕೂಲಲ್ಲಿ ಈ 900 ಸ್ಕೂಲ್ ಏನಿದಾವಲ್ಲ KPS ಅಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಮತ್ತು ಇಂಗ್ಲೀಷ್ ಮೀಡಿಯಮ್ ಕೂಡ ಮಾಡಬೇಕಂತಿದ್ದಾರೆ. ಅದಾದಮೇಲೆ ಇನ್ನು ಹೇಳೋದಾದರೆ AI, ಕಂಪ್ಯೂಟರ್ ಎಜುಕೇಷನ್ನ ಕ್ಲಾಸ್ 1ಇಂದನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಆಮೇಲೆ AI ಎಜುಕೇಷನ್ನ ಕ್ಲಾಸ್ 3ನೇ ತರಗತಿಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಇದಾದಮೇಲೆ ಇನ್ನೊಂದು ವಿಷಯ ಏನ್ಬಿಟ್ಟೆ, ಕೋಚಿಂಗ್. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ಸ್ನ ಕೂಡ ಕ್ಲಾಸ್ 6ಇಂದನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅದನ್ನು ಅವರು ವೆಕೇಷನಲ್ಲಿ ಬೇಸಿಗೆ ರಜೆಯಲ್ಲಿ ಕೊಡಬೇಕು ಅನ್ನೋದು ಈ ಪೂರ್ತಿ ಸ್ಕೀಮ್ ಅಂಡರ್ ಬರ್ತದೆ ಇದೆಲ್ಲನೂ. ಸರಿನಾ? ಓಕೆ. ಕ್ವೆಶನ್ ನಂಬರ್ 4.
ವಿಚ್ ಕ್ರಾಪ್ ಇನ್ಶೂರೆನ್ಸ್ ಮಾಡೆಲ್ ಹ್ಯಾಸ್ ಬೀನ್ ರಿಪ್ಲೇಸ್ಡ್ ಬೈ CRTM? ಈ ಕ್ವೆಶನ್ ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ದ ಆನ್ಸರ್ ಬಂದುಬಿಟ್ಟು ಕಪ್ ಆ್ಯಂಡ್ ಕ್ಯಾಪ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. GBIT ಎಂಬುದರ ಪೂರ್ಣ ರೂಪ ಯಾವುದು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GBIT? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೃಹತ್ ಬೆಂಗಳೂರು ಸಮಗ್ರ ಟೌನ್ಶಿಪ್. ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ is the right answer. Question number 6. ಬೃಹತ್ ಬೆಂಗಳೂರು ಸಮಗ್ರ ಟೌನ್ಶಿಪ್ GBIT ಯೋಜನೆಗೆ ಕರ್ನಾಟಕದ ಸಚಿವ ಸಂಪುಟವು ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ವಾಟ್ ಅಮೌಂಟ್ ಹ್ಯಾಸ್ ಬಿನ್ ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ಡ್ ಫಾರ್ ದ GBIT ಪ್ರಾಜೆಕ್ಟ್? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 18,133 ಕೋಟಿ. ಕ್ವೆಶನ್ ನಂಬರ್ 7. GBIT ಯೋಜನೆಯು ಯಾವ ಪರಿಕಲ್ಪನೆಯ ಮೇಲೆ ನಿರ್ಮಾಣವಾಗಲಿದೆ? ದ GBIT ಟೌನ್ಶಿಪ್ ಇಸ್ ಬೇಸ್ಡ್ ಆನ್ ವಿಚ್ ಕಾನ್ಸೆಪ್ಟ್? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಕ್, ಲೀವ್, ಪ್ಲೇ, ಕೆಲಸ, ವಾಸ, ಆಟ. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಓಕೆ, ಲೆಟ್ಸ್ ಹ್ಯಾವ್ ಅ ಕ್ವಿಕ್ ರಿವಿಷನ್ ಆನ್ ದಿಸ್ ಟಾಪಿಕ್. GBIT 30, ಒಂದು ಟ್ರಿಕ್ ನೋಡಿ, 39, 7,400, 18,133 ಆ್ಯಂಡ್ AI. ಹೇಗೆ 30 ಅಂತಂದರೆ 30 ಕಿಲೋಮೀಟರ್ ಅಪ್ರಾಕ್ಸ್ ಡಿಸ್ಟೆನ್ಸ್ ಫ್ರಮ್ ಬೆಂಗಳೂರು, ಅದನ್ನು ಕವರ್ ಮಾಡ್ತೈತೆ ಈ ಸ್ಕೀಮಲ್ಲಿ. ಆಮೇಲೆ ಟೋಟಲ್ ಪ್ಲ್ಯಾಂಡ್ ಕವರೇಜ್ ಅಂತಂದರೆ 9 ವಿಲೇಜು. ಲ್ಯಾಂಡ್ ಕವರ್ ಅಂತಂದರೆ 7,400 ಏಕರ್ಸ್ ಪ್ಲಸ್. ಅದಾದಮೇಲೆ ಕಾಸ್ಟ್ ಎಷ್ಟು ಎಸ್ಟಿಮೇಟ್ ಮಾಡಿದ್ದಾರೆ ಅಂತಂದರೆ 18,133. ಇದನ್ನು AI ಟೆಕ್ನಾಲಜಿ ಬೇಸಸ್ ಮೇಲೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆ್ಯಂಡ್ ವರ್ಕ್, ಲೀವ್, ಪ್ಲೇ ಪರಿಕಲ್ಪನೆ ಆಗಿದೆ. ದಿಸ್ ಈಸ್ ದ ಕೋರ್ ಡಿಸೈನ್ ಕಾನ್ಸೆಪ್ಟ್ ಆಫ್ ಪ್ರಪೋಸ್ಡ್ ಟೌನ್ಶಿಪ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ನಿಟ್ಟೂರು ಆ್ಯಂಡ್ ಉದಯಗೋಳಂ are associated with the minor rock edicts of which ruler? ನಿಟ್ಟೂರು ಮತ್ತು ಉದಯಗೋಳಂ ಯಾವ ರಾಜನ ಲಘು ಶಿಲಾಶಾಸನಗಳಿಗೆ ಸಂಬಂಧಿಸಿವೆ? ಆಪ್ಷನ್ ಸಿ, ಅಶೋಕ. ಅ ಕ್ವಿಕ್ ರಿವಿಷನ್ ಆಫ್ ನಿಟ್ಟೂರು. ಓಕೆ, ನಿಟ್ಟೂರು ಇಸ್ 177 ಅಂತ ನೆನ್ಪಿಟ್ಕೊಳ್ಳಿ. 1 ಅಂದರೆ 1 ಕಿಲೋಮೀಟರ್ ಫ್ರಮ್ ನಿಟ್ಟೂರು. ಅಶೋಕ ಮೈನರ್ ರಾಕ್ ಎಡಿಕ್ಟ್ಸ್ ಇದ್ದಾವೆ. ಅದಾದಮೇಲೆ 7th century CE ಪ್ರಿಲಿಮಿನರಿ ಡೇಟಿಂಗ್ ಆಗಿದೆ. ಅದಾದಮೇಲೆ 7 ಲೈನ್ ಇನ್ಸ್ಕ್ರಿಪ್ಷನ್ ಕೂಡ ಅಲ್ಲೇ ಇರೋದು. ರಿಮೆಂಬರ್, ನಿಟ್ಟೂರು ಪ್ಲಸ್ ಉದಯಗೋಳಂ is related to Ashoka's minor rock edicts that belongs to Mauryan southern expansion. ಓಕೆ, ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.